ಮಕ್ಕಳೇ, ನಿಮಗೊಂದು ಮೂರ್ಖ ಮೊಸಳೆ ಕತೆ ಹೇಳ್ತೀನಿ, ಕೇಳಿ. ಒಂದು ನದಿಯಲ್ಲಿ ಒಂದು ಮೊಸಳೆ ಇತ್ತು. ಅದಕ್ಕೆ ತುಂಬ ವಯಸ್ಸಾಗಿತ್ತು. ಪ್ರಾಣಿಗಳನ್ನು ಬೇಟೆಯಾಡಿ ಆಹಾರ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಅದು ಒಂದು ನರಿಯನ್ನು ಕರೆದು, ನರಿರಾಯ, ಇನ್ಮೇಲೆ ನೀನೇ ನನ್ನ ಮಂತ್ರಿ. ನಿನ್ನ ಕೆಲಸ ಏನು ಅಂದರೆ ನನಗೆ ದಿನಕ್ಕೊಂದು ಪ್ರಾಣಿನ ಆಹಾರವಾಗಿ ತಂದುಕೊಡೋದು ಅಂತ ಹೇಳ್ತು. ಅಳಿದುಳಿದ ಮಾಂಸ ತನಗೆ ಸಿಗತ್ತೆ ಅನ್ನೋ ಆಸೆಯಿಂದ ನರಿ ಆಗ್ಲಿ ಅಂತ ಒಪ್ಕೋತು. ನದಿ ತೀರದ ಮರಳಿನ ಮೇಲೆ ಮೊಸಳೆ ಬಿಸಿಲಿಗೆ ಮೈ ಕಾಯಿಸ್ಕೊಳ್ತಾ ಮಲಗಿತ್ತು. ನರಿ ಪ್ರಾಣಿಗಳನ್ನು ಹುಡುಕೊಂಡು ಕಾಡಿನೊಳಗೆ ಹೋಯ್ತು. ಅದರ ಎದುರಿಗೆ ಒಂದು ಮೊಲ ಸಿಕ್ತು. ಆವಾಗ ನರಿ, ಮೊಲರಾಯ, ಮೊಸಳೆ ನಿನ್ನ ಹತ್ರ ಮಾತಾಡ್ಬೇಕಂತೆ, ಬಾ ಅಂತ ಕರೀತು. ಇದರಲ್ಲೇನೋ ಮೋಸ ಇದೆ ಅಂತ ತಿಳಿದ ಮೊಲ, ಮೊಸಳೆನ ಕಂಡ್ರೆ ನನಗೆ ಹೆದರಿಕೆ ಅಪ್ಪ, ನಾನು ಬರಲ್ಲ ಅಂತ ದೂರದಿಂದಲೇ ಹೇಳ್ತು. ಮರುದಿನ ನರಿ ಒಂದು ಉಪಾಯ ಯೋಚಿಸ್ತು. ಮೊಸಳೆನ ಮರ ಒಂದರ ಕೆಳಗೆ ಮಲಗಿಸ್ಬಿಟ್ಟು ಅದರ ಮೇಲೆ ಕಾಡಿನ ಹೂಗಳನ್ನೆಲ್ಲ ಹಾಕಿ, ಮೊಲ ಬಂದಾಗ ನೀನು ಅಲಗಾಡದೆ ಸತ್ತ ಹಾಗೆ ಮಲ್ಕೊಂಡಿರು, ಅದು ನಿನ್ನ ಹತ್ರ ಬಂದಾಗ ಗಬಕ್ ಅಂತ ತಿನ್ಬಿಡು ಅಂತ ಹೇಳ್ತು. ಮೊಸಳೆ ಅದಕ್ಕೆ ಸಂತೋಷದಿಂದ ಒಪ್ಕೋತು. ನರಿ ಮೊಲದ ಬಳಿ ಹೋಗಿ, ಮೊಲರಾಯ, ನನ್ನ ರಾಜ ಮೊಸಳೆ ಸತ್ತೋಯ್ತು, ಈವಾಗ್ಲಾದ್ರೂ ಅದನ್ನು ಬಂದು ನೋಡು ಅಂತ ಕಣ್ಣೀರು ಸುರಿಸ್ತಾ ಕೇಳ್ತು. ಮೊಲ ಅದನ್ನು ನಿಜ ಅಂತ ನಂಬ್ಕೊಂಡು ನರಿ ಜೊತೆಗೆ ಸ್ವಲ್ಪ ದೂರ ಬಂದು ದೂರದಿಂದನೇ ಮರದ ಕೆಳಗೆ ಮಲಗಿದ್ದ ಮೊಸಳೆಯನ್ನ ದಿಟ್ಟಿಸಿ ನೋಡ್ತು. ಅನಂತರ ಹೇಳ್ತು, ನರಿರಾಯ, ನೀನು ಹೇಳೋದೆಲ್ಲ ಸರಿನೇ, ಆದರೆ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು ಸತ್ತ ಮೊಸಳೆಗಳು ಬಾಲ ಅಲ್ಲಾಡಿಸ್ತಾ ಇರುತ್ತೆ ಅಂತ. ಈ ಮೊಸಳೆ ಸುಮ್ಮನೆ ಮಲ್ಕೊಂಡಿದೆಯಲ್ಲ ಅಂತ ಹೇಳ್ತು. ಮೊಲ ಅಷ್ಟು ಹೇಳಿದ್ದೇ ತಡ ಮೊಸಳೆ ತನ್ನ ಬಾಲನ್ನೆತ್ತಿ ಆಡಿಸಲಾರಂಭಿಸ್ತು. ನಿಜ ಸ್ಥಿತಿ ಗೊತ್ತಾದ ಮೊಲ ಕಾಡಿನೊಳಕ್ಕೆ ಓಟ ಕಿತ್ತಿತು. ನಿನ್ನ ಮೂರ್ಖತನದಿಂದ ನನ್ನ ಶ್ರಮ ಎಲ್ಲ ನೀರು ಪಾಲಾಯಿತು ಅಂತ ನರಿ ಮೊಸಳೆಯನ್ನ ಶಪಿಸ್ತು. ನೋಡಿ ಮಕ್ಕಳೇ, ಶಕ್ತಿ ಕಮ್ಮಿ ಇದ್ರೂ ನಮ್ಮ ಬುದ್ಧಿಶಕ್ತಿಯಿಂದ ನಾವು ತೊಂದರೆಗಳಿಂದ ಪಾರಾಗ್ಬೋದು. ಶಕ್ತಿಗಿಂತ ಯುಕ್ತಿ ಮೇಲು.